ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಮೊಟ್ಟೆ ಕೋಳಿ ಸಾರು ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಬಿಸಿ ಬಿಸಿ ಮುದ್ದೆ ಹಾಗೆ ದೋಸೆ ಜೊತೆಗೆ ಸೂಪರ್ ಆಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಇದನ್ನು ದೋಸೆ ಜೊತೆಗೆ ತಿಂತೀವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಮೊಟ್ಟೆ ಕೋಳಿ ಸಾರು ನಾಟಿ ಕೋಳಿ ಸಾರು ಥರನೇ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮಗೆ ಏನಾದರೂ ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ನ ಕೊಡಿ. ಸೊ ಈಗ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಈ ಮೊಟ್ಟೆ ಕೋಳಿ ಸಾರಿಗೆ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು ಇವತ್ತು ಒಂದು ಕೆ ಜಿ ಚಿಕನ್ಗೆ ತಗೊಂಡಿರೋದು. ಸೊ ಇದಕ್ಕೆ ಮೊದಲಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಹಾಗೆ ಒಂದು ಕಾಲು ಕಪ್ಪಷ್ಟು ಇದಕ್ಕೆ ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ. ಸೊ ಹಸಿ ಕೊಬ್ಬರಿ ಮತ್ತು ಒಣ ಕೊಬ್ಬರಿ ಎರಡೂ ಸೇರಿಸಿ ಮಾಡೋದನ್ನ ಸಾರಂತೂ ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವು ಒಂದು ಇದೇ ಥರ ಟ್ರೈ ಮಾಡಿ. ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ, ಒಂದು 3 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಂಬಿಟ್ಟು, ಇದರ ಜೊತೆಗೇ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಹಾಗೆ ಒಂದು ಕಾಲು ಕಪ್ಪಷ್ಟು ಟೊಮೊಟೊನ ಸೇರಿಸ್ಕೊಂಬಿಟ್ಟು, ಒಂದು ಹಿಡಿ ಆಗೋಷ್ಟು ಇದಕ್ಕೆ ಪುದೀನ, ಇನ್ನೊಂದು ಹಿಡಿ ಆಗೋಷ್ಟು ಕೊತ್ತಂಬರಿ. ಸೊ ಇದನ್ನೆಲ್ಲ ಹಾಕ್ಕೊಂಬಿಟ್ಟು, ಸೊ ಇಷ್ಟು ಮಸಾಲ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ನಾವು ಸ್ಪೈಸಸ್ ಎಲ್ಲ ಇವಾಗೇ ಆ್ಯಡ್ ಮಾಡ್ಕೊಬಿಡೋಣ. ಇದಕ್ಕೆ 1/4 ಚಮಚ ಅಷ್ಟು ಅರಿಶಿನ ಹಾಗೆ ಒಂದು ಖಾರಕ್ಕೆ ತಕ್ಕಂತೆ 1.5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಹಾಗೆ ಇದಕ್ಕೇ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಬಿಟ್ಟು, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮಸಾಲೆ ಫೈನ್ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ಮಸಾಲೆ ಮಾಡೋದನ್ನ ತುಂಬಾ ಚೆನ್ನಾಗಿರುತ್ತೆ. ನಾವು ಒಣ ಕೊಬ್ಬರಿ ಹಾಕೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಸೊ ಇವಾಗ ನೀರನ್ನ ಆ್ಯಡ್ ಮಾಡಿಕೊಂಡು ಮಸಾಲೆನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಸಾರಿಗೆ ಮಸಾಲೆನೂ ಸಹ ರೆಡಿ ಐತಲ್ಲ, ಇದನ್ನು ಸೈಡ್ ಇಟ್ಕೊಂಡ್ಬಿಟ್ಟು ಈಗ ಚಿಕನ್ನ ತಗೊಳ್ಳೋಣ. ಚಿಕನ್ ನಾನು ಇಲ್ಲಿ 1 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 2 ಸಲ ವಾಶ್ ಮಾಡ್ಕೊಂಬಿಟ್ಟು, ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಜ್ಯೂಸಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿಕೊಂಡು ಕಳಿಸ್ಕೊಂಡು ಇಟ್ಕೊಂಡಿರ್ಬೋದು. ಸೊ ನಾನಿವತ್ತು ಮಾಡ್ತಿರೋದು ಮೊಟ್ಟೆ ಕೋಳಿ ಸಾರು ಆಗಿರೋದ್ರಿಂದ ಸೊ ಇದಕ್ಕೆಲ್ಲ ಚಿಕನಲ್ಲಿ ಮೊಟ್ಟೆ ಎಲ್ಲ ಬಂದಿರುತ್ತಲ್ವ, ಆ ಮೊಟ್ಟೆ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಯಾಕಂದರೆ ನಾವು ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಮೊಟ್ಟೆ ಬೇಗನೆ ಕುಕ್ ಆಗಿಬಿಡುತ್ತೆ, ತುಂಬ ಸಾಫ್ಟಾಗಿನೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಮೊಟ್ಟೆ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಚಿಕನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾರು ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಆದಷ್ಟು ಕುಕ್ಕರಲ್ಲೇ ಮಾಡಬೇಕು. ಯಾಕಂದರೆ ಮೊಟ್ಟೆ ಕೋಳಿ ಮತ್ತು ನಾಟಿ ಕೋಳಿ ಎರಡೂ ಈಕ್ವಲ್ ಆಗಿರುತ್ತೆ. ತುಂಬ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಬೇಯೋದು ಲೇಟ್ ಆಗುತ್ತೆ ಪಾತ್ರೆದಲ್ಲಾದರೆ. ಕುಕ್ಕರಲ್ಲಾದರೆ ಒಂದು 7 ವಿಸಿಲ್ಗೆಲ್ಲ ಪರ್ಫೆಕ್ಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಿರೋದು. ಈಗ ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಬಿಟ್ಟು, ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾವು ಚಿಕನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ತಿರ್ಬೋದು, ನಾರ್ಮಲ್ ಫಾರಮ್ ಚಿಕನ್ನಿಗೂ ಮೊಟ್ಟೆ ಕೋಳಿ ಚಿಕನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಸೇಮ್ ನಾಟಿ ಕೋಳಿಗೆ ಯಾವ ಥರ ಇರುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲೇ, ಯಾಕಂದರೆ ಸ್ವಲ್ಪ ನೀರಿನಾಂಶ ಎಲ್ಲ ಬಿಟ್ಕೋಬೇಕು. ಈ ಥರ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಚಿಕನ್ನು ಸಹ ಕಲ್ಲರು ಚೇಂಜ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಸ್ವಲ್ಪ ಕಲರು ಸಹ ಚೇಂಜ್ ಆಗಿದೆಯಲ್ಲ, ಇಂಥ ಟೈಮಲ್ಲೇ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಪುದೀನಾನ ಸೇರಿಸ್ಕೊಳ್ಳೋಣ. ಸೊ ಇವೆರಡು ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೇ 1 ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆ ಚಿಕನ್ಗೂ ಇವಾಗೇ ಹಾಕೋದ್ರಿಂದ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಅಂತ. ಸೊ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಅರಿಶಿನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಒಂದು 5 to 7 ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಹಸಿ ವಾಸನೆನೂ ಹೋಗುತ್ತೆ ಚಿಕನ್ನಲ್ಲಿರೋದು. ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಚಿಕನ್ ಕ್ವಾಂಟಿಟಿ ನಮಗೆ ಕಮ್ಮಿ ಆಗುತ್ತಲ್ಲ, ಅಂಥ ಟೈಮಲ್ಲಿ ನಾವು ಮೊದಲೇ ರುಬ್ಬಿಟ್ಟಂಥ ಮಸಾಲೆ ಐತಲ್ಲ, ಆ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ ಮಸಾಲೆ ಹಾಕಿದ ಮೇಲೆ ಆ ಮಸಾಲೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಈಗ ರುಬ್ಬಿಟ್ಟಂಥ ಮಸಾಲೆ ಹಾಕಿದ ಮೇಲೆ ಆ ಮಸಾಲೆಯಲ್ಲೇ ಒಂದು ಕುದಿ ಬರಬೇಕು. ಸೊ ನಾವೆಲ್ಲ ಮಿಕ್ಸ್ ಮಾಡ್ಕೊತೀವಲ್ಲ, ಒಂದು ಸ್ವಲ್ಪ ಕುದೀತಾ ಇರಬೇಕು. ಅಂಥ ಟೈಮಲ್ಲಿ ಇವಾಗ ಸೊ ಅದೇ ಮಿಕ್ಸಿ ಜಾರ್ಗೆ ನೀರು ಸ್ವಲ್ಪ ಹಾಕ್ಕೊಂಬಿಟ್ಟು ನೀರೆಲ್ಲ ಸೇರಿಸ್ಕೊಳ್ಳೋಣ. ನಮಗೆ ಸಾರು ಇವಾಗ ಎಷ್ಟು ನೀರು ಬೇಕು ಅಂತ ಅನ್ಸೋರೆ ಸಾರಿಗೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬಿಡೋಣ. ಸೊ ಆದಷ್ಟು ನಾವು ಕುಕ್ಕರಲ್ಲಿ ಮಾಡ್ತಿರೋದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಸೊ ಅದು ವಿಸಿಲು ನಾವು ಜಾಸ್ತಿನೇ ಹಾಕಿಸ್ತೀವಲ್ಲ, ಬೇಯಷ್ಟೊತ್ತಿಗೆ ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ, ಸಾರು ಸ್ವಲ್ಪ ದಪ್ಪ ಆಗುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಳ್ಳಿ. ನಾನಿಲ್ಲಿ ನೀರನ್ನ ಸೇರಿಸ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ನಾವು ಫಸ್ಟೇ 1 ಸ್ಪೂನಷ್ಟು ಆ್ಯಡ್ ಮಾಡಿದ್ವಿ. ಈಗವಾಗ ಮತ್ತೆ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವೇನಾದ್ರು ಪಾತ್ರೆಯಲ್ಲಿ ಮಾಡೋದಾದರೆ ಸೇಮ್ ಇದೇ ಪ್ರೊಸೆಸ್ಸಲ್ಲೇ, ಬಟ್ ಪಾತ್ರೆಯಲ್ಲಿ ಸ್ವಲ್ಪ ಬೇಯೋದು ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಸೊ ಕುಕ್ಕರಲ್ಲಾದರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕುಕ್ಕರಲ್ಲಿ ಮಾಡ್ತಿರೋದು. ಹಾಗೆ ಸೊ ಈ ಥರ ತೆಳುವಾಗಿಯೇ ಇರಬೇಕು ಸಾರು. ಇವಾಗ ಸಾಲ್ಟ್ ಹಾಕಿಬಿಟ್ಟು ಮುಚ್ಚಳ ಹಾಕಿಬಿಟ್ಟು ಒಂದು 7ರಿಂದ 8 ವಿಸಿಲ್ ಹಾಕಿಸ್ಕೊಳ್ಳೋಣ. ಸೊ ನಾನು 7 ವಿಸಿಲ್ ಹಾಕ್ಸ್ಕೊಂಡಿದ್ದೆ. 7 ವಿಸಿಲ್ಗೆ ಪರ್ಫೆಕ್ಟಾಗಿ ಚಿಕನ್ನ ಬೇಯ್ದಿರೋದು. ಸೊ ನಾರ್ಮಲ್ ಚಿಕನ್ ಆದರೆ 3 ವಿಸಿಲ್ಗೆ ಬೇಯುತ್ತೆ, ಬಟ್ ಮೊಟ್ಟೆ ಕೋಳಿ ಸಾರು ಆಗಿರೋದ್ರಿಂದ 7ರಿಂದ 8 ವಿಸಿಲ್ ಕಂಪಲ್ಸರಿ ಹಾಕಿಸ್ಕೊಳ್ಳೇಬೇಕಾಗುತ್ತೆ. ಈಗ 7 ವಿಸಿಲ್ ಆದಮೇಲೆ ನಿಮಗೆ ಮತ್ತೆ ನಾನು ತೆಗೆದು ತೋರಿಸ್ತೀನಿ.
ಇವಾಗ ಮುಚ್ಚಳನೂ ಸಹ ತೆಗೆದಿದ್ದೀನಿ. ಈಗ 7 ವಿಸಿಲ್ ಬಂದಿದೆ. ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಯಾಕಂದ್ರೆ ನಾವು ಇನ್ನೂ ಮೊಟ್ಟೆ ಆ್ಯಡ್ ಮಾಡಿಲ್ವಲ್ಲ. ಇವಾಗ ಸಾರು ಚೆನ್ನಾಗಿ ಕುದಿ ಬರೋ ಟೈಮಲ್ಲೇ ನಾವು ಮೊಟ್ಟೆ ಎಲ್ಲ ಸೈಡಿಟ್ಕೊಂಡಿದ್ವಲ್ಲ, ಆ ಮೊಟ್ಟೆನ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೇನೆ ಇವಾಗ ಗರಂ ಮಸಾಲ ಒಂದು 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವಿಲ್ಲಿ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಉಪ್ಪು ಖಾರ ಕಮ್ಮಿ ಇತ್ತು ಅಂತಂದರೆ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಕುದಿಸ್ಕೊತೀವಲ್ಲ ಸಾರು, ಈಗ ಆ್ಯಡ್ ಮಾಡ್ಕೊಬೋದು. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಮೊಟ್ಟೆ ಎಲ್ಲ ತುಂಬ ಸಾಫ್ಟಾಗಿ ಆಗಿರುತ್ತೆ. ಮೊಟ್ಟೆ ಪರ್ಫೆಕ್ಟಾಗಿನೂ ಕುಕ್ ಆಗಿರುತ್ತೆ. ಸೊ ಈ ಥರ ಒಂದು 10 ನಿಮಿಷ ಕುದಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋದು ಅಷ್ಟೇ. ಸೊ ನಾವು ಈ ಥರ ಮೊಟ್ಟೆ ಕೋಳಿ ಸಾರನ್ನ ಜಾಸ್ತಿ ಇಡ್ಲಿ ಮತ್ತು ದೋಸೆ ಕಾಂಬಿನೇಷನ್ಗೆ ಜಾಸ್ತಿನೇ ಮಾಡ್ಕೊತಿರ್ತೀವಿ. ಇವತ್ತು ಮುದ್ದೆ ಮಾಡ್ಕೊಂಡಿದ್ದೆ. ಬಟ್ ನಮ್ಮ ಮನೆಗೆ ಈ ಥರ ಮೊಟ್ಟೆ ಕೋಳಿ ಸಾರು ತಂದಾಗ ಪಕ್ಕಾ ಇಡ್ಲಿ ಅಥವಾ ದೋಸೆ ಇರಲೇ ಇರುತ್ತೆ. ಇವತ್ತು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾರಂತೂ ತುಂಬ ಟೇಸ್ಟಿಯಾಗಿಯೇ ಇರುತ್ತೆ. ಸೊ ಇವಾಗ ಸಾರನ್ನು ಕುಕ್ಕರಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸ್ವಲ್ಪ ದಪ್ಪನೂ ಆಗುತ್ತೆ. ಇನ್ನು ತೆಳುವಾಗಿತ್ತು ಅಂತಂದರೆ ಇನ್ನೊಂದು 10 ನಿಮಿಷ ಕುದಿಸ್ಕೊಂಬಿಟ್ರೆ ಸಾರು ಸ್ವಲ್ಪ ದಪ್ಪ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಮತ್ತು ಮೊಟ್ಟೆ ಕೋಳಿ ಸಾರು ಎರಡೂ ಈಕ್ವಲ್ ಟೇಸ್ಟೇ ಬರುತ್ತೆ. ಇದೂ ಸ್ವಲ್ಪ ನಾಟಿ ಕೋಳಿ ಸಾರು ತಿಂದರೆ ನಾವು ನಾಟಿ ಮಾಂಸ ಯಾವ ರೀತಿ ಇರುತ್ತೋ ಸೇಮ್ ಅದೇ ಥರ ನಾಟಿ ಚಿಕನ್ ಥರನೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಸಾರು ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಿದ್ರೆ ಸೇಮ್ ನಮಗೆ ನಾಟಿ ಕೋಳಿ ಸಾರು ಥರನೇ ಇರುತ್ತೆ. ಡಿಫ್ರೆನ್ಸ್ ಏನಂತೂ ಏನೂ ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ. ಹಾಗೆ ನನ್ನ ಚಾನಲ್ ನೋಡಿದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ರೆಸಿಪಿನ ಟ್ರೈ ಮಾಡಲಿ, ನೋಡಲಿ. ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ. ಸೊ ಹಾಗೆ ಫ್ರೆಂಡ್ಸ್, ನಿಮ್ಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡ್ತೀರಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಮೊಟ್ಟೆ ಕೋಳಿ ಸಾರನ್ನ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.